ಮದ್ದೂರು ಗಲಭೆ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಹಾಗಾದ್ರೆ ಆ ತಿರುವೇನು? ಮದ್ದೂರು ಗಲಭೆ ಪ್ರಕರಣಕ್ಕೆ ಮೆಗಾ ಬಿಗ್ಗೆಸ್ಟ್ ಟ್ವಿಸ್ಟ್ ಇದು. ಮದ್ದೂರು ಗಣಪ ಗಲಭೆ ಪ್ರಕರಣ ಹೊಸ ತಿರುವು ಸಿಕ್ಕಿದೆ. 500ಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರತಿಭಟನೆ, ಕಲ್ಲು ತೂರಾಟ, ಟೈರಿಗೆ ಬೆಂಕಿ ಹಚ್ಚಿದ ಪ್ರಕರಣ ಅದು. ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿ 500ಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಎಫ್ಐಆರ್ ಆಗಿದೆ. ಪ್ರತಿಭಟನಾ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಪ್ರಕರಣ, ಮುಸ್ಲಿಂ ಬಾವುಟಕ್ಕೆ ಬೆಂಕಿ ಹಚ್ಚಿದವರು, ಬಂಟಿಂಗ್ಸ್ ಕಿತ್ತೆಸೆದವರು, ಬಾಯಲ್ಲಿ ಬಾಯಿಗೆ ಬಂದ ಹಾಗೆ ಘೋಷಣೆ ಕೂಗಿದವರು, ಮಸೀದಿಗೆ ನುಗ್ಗಲು ಪ್ರಯತ್ನ ಪಟ್ಟವರ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗಲಭೆಕೋರರನ್ನ ಪತ್ತೆ ಹಚ್ಚುತ್ತಿರುವ ಪೊಲೀಸರು ತಪ್ಪಿತಸ್ಥರು ಯಾರೇ ಆಗಿರಲಿ ಬಿಡೋದಿಲ್ಲ. ಅವರ ಧರ್ಮ ನೋಡಲ್ಲ, ಪಕ್ಷ ನೋಡಲ್ಲ ಎಂದಿದ್ದ ಸಿಎಂ ಗಣೇಶನ ಮೆರವಣಿಗೆ ಹೋಗ್ತಾ ಇತ್ತು. ಮಸೀದಿಯ ಮೇಲೆ ಒಂದಷ್ಟು ತಲೆಮಾಸಿದವರು, ತಲೆ ಕೆಟ್ಟು ಹೋದವರು ನಿಂತ್ಕೊಂಡು ಕಲ್ಲು ತೂರಾಟ ಮಾಡಿದ್ರು ಅನ್ನುವ ಕಾರಣವನ್ನೇ ಇಟ್ಟುಕೊಂಡು ಆ ದುರುಳರ ವಿರುದ್ಧ ಕೇಸು ದಾಖಲು ಮಾಡುವ ಕಾನೂನು ಪ್ರಕ್ರಿಯೆಗಳನ್ನು ಮರೆತು ಬೀದಿಗಿಳಿದು ಪೊಲೀಸರ ಅನುಮತಿಯನ್ನ ಪಡೆಯದೆ ಸೂಕ್ಷ್ಮ ಪ್ರದೇಶದ ಎದುರುಗಡೆ ಸಾಮೂಹಿಕವಾಗಿ ನಿಂತು ಮತ್ತೊಂದು ಧರ್ಮಕ್ಕೆ ಭಯಪಡಿಸುವ ರೀತಿಯಲ್ಲಿ ಸಂಘರ್ಷದ ವಾತಾವರಣದ ಸಿಂಪ್ಟಮ್ ಲಕ್ಷಣಗಳನ್ನು ತೋರಿಸುವಂತೆ ನಿಂತ್ಕೊಂಡಿದ್ರು. ಅದು ಕಾನೂನು ವ್ಯಾಪ್ತಿಗೆ ಬರುವುದಿಲ್ಲ. ಪೊಲೀಸರ ಅನುಮತಿ ಬೇಕು ಪ್ರೊಟೆಸ್ಟ್ಗಳಿಗೆ. ಪೊಲೀಸರು 2-3 ಬಾರಿ ಹೋಗಬಿಡಿ, ಶಾಂತಿ ಕಾಪಾಡೋಣ ಅಂತ ಹೇಳಿದ್ರು ಕೂಡ ಆಲಿಸದ ಕಿವಿಗಳು ಉದ್ರೇಕಕ್ಕೆ ಒಳಗಾಗಿ ಭಾವೋದ್ರೇಕವನ್ನ ಪ್ರಕಟಿಸಿತ್ತು. ಅದರ ಭಾಗವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಮುಂದುವರಿದಂತೆ ನವ ತರುಣರ ಕೈಗಳು ಹೋಗಿದ್ದು ಅನ್ಯ ಧರ್ಮದ ಬಾವುಟದ ಮೇಲೆ. ಅದನ್ನ ಕಿತ್ತರು ತನ್ನ ಧರ್ಮದ ಬಾವುಟವನ್ನ ಲೇಪಿಸಿದ್ರು. ಅದು ಕೂಡ ಒಂದು ವರ್ಗಕ್ಕೆ ಪ್ರಚೋದನೆ ಕೊಡುವಂತಿತ್ತು. ಅವರನ್ನ ಟ್ರಿಗರ್ ಮಾಡಿದಂತೆ ಕಾನೂನಿನಲ್ಲಿ ಅದಕ್ಕೊಂದು ಸೆಕ್ಷನ್ ಕೂಡ ಇದೆ. ಯಾವುದೋ 4-6 ದುರುಳರು ಮಾಡಿದ ಆ ಒಂದು ಕುಕೃತ್ಯವನ್ನ ಮುಂದಿಟ್ಟುಕೊಂಡು ಅಲ್ಲಿ ಕೇಳಲ್ಪಟ್ಟ ಘೋಷಣೆಗಳು ಅತ್ಯಂತ ಭಯಾನಕವಾಗಿತ್ತು. ಆ ಘೋಷಣೆ ಕೂಗಿದ್ದು ಸ್ತ್ರೀಲಿಂಗ ಅನ್ನುವುದೇ ಅತ್ಯಂತ ವಿಷಾದನೀಯ. ಏನು ಬರುತ್ತೋ ಆ ಬಾಯಲ್ಲಿ ಸಂಸ್ಕಾರ, ನಾವೆಲ್ಲ ಒಳ್ಳೆಯವರು, ಉಳಿದವರೆಲ್ಲ ಕೆಟ್ಟವರು. ಆ ಸಂಸ್ಕಾರಯುತ ಮಾತುಗಳು ಇಡೀ ರಾಜ್ಯಕ್ಕೆ ಕೇಳಿಸ್ತು. ಆ ಸಂಸ್ಕಾರಯುತ ಮಾತುಗಳು ಹೊರಬಂದ ಅರ್ಧ ಗಂಟೆಯಲ್ಲೇ ಪೊಲೀಸರ ಲಾಠಿಗೆ ಕೆಲಸನೂ ಸಿಕ್ತು. ಏಟು ಬಿದ್ದ ಜಾಗಕ್ಕೆ 3-4 ಲಾಠಿ ಏಟು ಬಿದ್ದಾಗ ಘೋಷಣೆಗಳು ಮರ್ತು ಹೋಯಿತು ಆಕೆಗೆ. ಈಗ 500ಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಕೇಸು ದಾಖಲಾಗಿದೆ ಎನ್ನುವಂತಹ ಮಾಹಿತಿ. ಪ್ರತಿಭಟನೆ, ಕಲ್ಲು ತೂರಾಟ, ಟೈರಿಗೆ ಬೆಂಕಿ ಪ್ರಕರಣ, ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿ 500ಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಮುಸ್ಲಿಂ ಬಾವುಟಕ್ಕೆ ಬೆಂಕಿ ಹಚ್ಚಿದವರು, ಬಂಟಿಂಗ್ಸು ಕಿತ್ತೆಸೆದವರು, ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟವರ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗಲಭೆಕೋರರನ್ನ ಪತ್ತೆ ಹಚ್ಚುತ್ತಿರುವಂತಹ ಪೊಲೀಸರು ವೈರಲ್ ಆದ ವಿಡಿಯೋಗಳಲ್ಲಿ ಯಾರ್ಯಾರು ಕಾಣ್ತಾರೋ ಅವರನ್ನು ಕೂಡ ರೇಖಿ ಮಾಡಿಕೊಂಡು ಹುಡುಕಲಾಗುತ್ತೆ. ರಾತ್ರಿ ಹಗಲು ಅನ್ನೋ ಯಾವ ವ್ಯತ್ಯಾಸವೂ ಕೂಡ ಪೊಲೀಸರಿಗೆ ಇರುವುದಿಲ್ಲ. ಪೊಲೀಸರ ಉದ್ದೇಶ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಎನ್ನುವಂತಹದ್ದು. ಹಾಗಾಗಿ ಸರ್ಕಾರದ ಒತ್ತಡ, ಜನಾಗ್ರಹ ಮತ್ತು ಜನಾಕ್ರೋಶ ಇರುವುದರಿಂದ ಈ ತರಹದ ಒಂದು ಕ್ರಮ ಪೊಲೀಸರು ಅತ್ಯಂತ ಆಕ್ಟಿವ್ ಆಗಿ ಮಾಡಲಿದ್ದಾರೆ. ಈಗ ಮದ್ದೂರು ಯಥಾಸ್ಥಿತಿಗೆ ಬಂದಿದೆ, ಶಾಂತಿ ನೆಲೆಸಿದೆ. ಇನ್ನು ಮುಂದೆ ಅದಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನ ರಾಜಕಾರಣಿಗಳಿಂದ ಆಗಬಾರದು ಅನ್ನೋದೇ ನಮ್ಮ ಒಂದು ಮನವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.